श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओं कल्याणाब्धगत्राय कामितार्थप्रदायिने श्रीमद् वेंकटनाथाय श्रीनिवासाय ते नमः। वेंकटाद्रि समं स्थानं ब्रह्माण्डे नास्ति किंचन। वेंकटे समो देवो न भूतो न भविष्यते। ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಹಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣ ದೇವರು, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೂರ್ತಿಗೆ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರು, ಯಾರು ರಾಯರ ಭಕ್ತರಿದ್ದಾರ ಆ ಭಕ್ತರಿಗೆಲ್ಲ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಚಾನಲ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಯರ ಮಠಕ್ಕೆ ಹೋದಾಗ ನಮಸ್ಕಾರವನ್ನು ಹಾಕಬೇಕು. ಯಾಕೆ ಹಾಕಬೇಕು ನಮಸ್ಕಾರ? ಹಾಕಿದ್ರೆ ಏನು ಫಲ? ನಮಸ್ಕಾರದಲ್ಲಿ ಎಷ್ಟು ನಮಸ್ಕಾರವನ್ನು ಹಾಕೋದು ಏನೇನು ಫಲ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಕೇಳಿದ್ದಾರೆ. ರಾಯರ ಒಂದು ಸಂಕಲ್ಪವನ್ನು ಮಾಡಬೇಕು. ನಮ್ಮ ಹರಕೆ ಅಂದರೆ, ಹರಕೆ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನಮಗೆ ಸಮಸ್ಯೆಗಳು ಅಂದರೆ ಏನು ಕಷ್ಟಗಳಿದೆ, ಯಾವ ರೀತಿಯಾಗಿ ಕಷ್ಟಗಳಿದೆ ಆ ಕಷ್ಟಕ್ಕೆ ನಮಸ್ಕಾರವನ್ನು ಹಾಕಬೇಕು. ನೀವು ಕೆಲಸ ಇರುವುದಿಲ್ಲ, ಕೆಲಸದ ಸಮಸ್ಯೆ ಇರುತ್ತೆ, ಮತ್ತೆ ಉದ್ಯೋಗದ ಸಮಸ್ಯೆ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ, ಮದುವೆಯಲ್ಲಿ ಸಮಸ್ಯೆಗಳಿರುತ್ತೆ, ಮತ್ತೆ ಮನೆಯಲ್ಲಿ ಗಂಡ ಹೆಂಡತಿಯ ಸಮಸ್ಯೆಗಳಿರುತ್ತೆ, ಅಂಗಡಿ ವ್ಯಾಪಾರ ಆಗಲ್ಲ, ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳಿರ್ತದೆ. ಮತ್ತೆ ದುಷ್ಟಶಕ್ತಿಗಳಲ್ಲಿ ಬಹಳ ವಿಶೇಷವಾಗಿ ಮಾಡಿರ್ತಕ್ಕಂಥವ್ರು ಆಗ್ತಾರೆ. ಇಂಥದಕ್ಕೆಲ್ಲ ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಿದಾಗ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಈ ಪ್ರದಕ್ಷಿಣೆ ನಮಗೆ ವಿದ್ಯಾ, ಬುದ್ಧಿ, ಆಯುಸ್ಸು, ಆರೋಗ್ಯಗಳನ್ನು ಕೊಡ್ತಕ್ಕಂಥವ್ರು, ಅವರ ಕುಲದೇವರಾಗಿರ್ತಕ್ಕಂಥ ಅವರ ಕುಲದೇವರು, ಅವರ ಯಾರ ಭಕ್ತರಿರ್ತೀರ ಆ ಭಕ್ತರ ಕುಲದೇವರು ಏನಿರುತ್ತೆ ಆ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ, ಅವರ ಗ್ರಾಮ ದೇವತೆಗೆ ನಮಸ್ಕಾರವನ್ನು ಮಾಡಿ, ನಮ್ಮ ಕಷ್ಟಗಳನ್ನು ಹೇಳಿಕೊಂಡು 48 ದಿವಸ 21 ದಿನಗಳ ಕಾಲ ನಮಸ್ಕಾರವನ್ನು ಹಾಕಿ, ಆ ನಮಸ್ಕಾರದಲ್ಲಿ 7 ನಮಸ್ಕಾರವನ್ನು ಹಾಕಬಹುದು, 9 ನಮಸ್ಕಾರವನ್ನು ಹಾಕಬಹುದು, 21 ನಮಸ್ಕಾರವನ್ನು ಹಾಕಬಹುದು, 48 ನಮಸ್ಕಾರವನ್ನು ಹಾಕಬಹುದು, 108 ನಮಸ್ಕಾರವನ್ನು ಹಾಕಬಹುದು. ಪ್ರತಿಯೊಬ್ಬ ಮನುಷ್ಯ 48 ನಮಸ್ಕಾರವನ್ನು ಹಾಕಿದಾಗ ಪ್ರತಿದಿನ 21 ದಿನಗಳ ಕಾಲ 48 ರಾಯರಿಗೆ ನಮಸ್ಕಾರವನ್ನು ಹಾಕಿದರೆ ಅವನ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸ್ಥಿತಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾಕೆ ಅಂದರೆ 48 ನಮಸ್ಕಾರದಲ್ಲಿ ಒಂದು ಮಂಡಲ ಅಂತ ಕರೀತಾರೆ. ಆ ಮಂಡಲದಲ್ಲಿ ನಮಗೆ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಅವರ ಸಮಸ್ಯೆಯ ಮದುವೆ ಆಗದೆ ಇರ್ತಕ್ಕಂಥವ್ರಾಗಿರ್ಬೋದು, ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗಿರ್ಬೋದು, ಇವರೆಲ್ಲ 48 ನಮಸ್ಕಾರವನ್ನು ಹಾಕಿದಾಗ ಅದ್ಭುತವಾಗಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ವಯಸ್ಸಾದವರು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಕೇಳ್ತೀರ? ರಾಯರಿಗೆ 3 ಪ್ರದಕ್ಷಿಣೆಯನ್ನು ಮಾಡಿ, ಆ ಪ್ರದಕ್ಷಿಣೆಯಿಂದ ನಿಮ್ಮದಲ್ಲಿರ್ತಕ್ಕಂಥ ರೋಜನ ಋಗುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. 60 ವರ್ಷ ದಾಟಿದ ಮೇಲೆ ಅವರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಕೆಲವು ಜನಗಳಿಗೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥವ್ರೆ ನಮ್ಮ ಗುರುಗಳ ಹತ್ರ ಹೋಗಿ, ಕ್ಷೇತ್ರಾಭಿಮಾನಿ ದೇವತೆಗಳ ಹತ್ರ ಹೋಗ್ರಿ, ರಾಯರ ಹತ್ರ ಹೋಗ್ರಿ. ಇಲ್ಲ ಎಲ್ಲಿ ಬೃಂದಾವನಗಳಿರುತ್ತೆ, ರಾಯರ ಮಠ ಇರುತ್ತೆ, ಆ ರಾಯರ ಮಠಕ್ಕೆ ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ
ಮೂರನೇ ನಮಸ್ಕಾರವನ್ನು ಹಾಕಿ ಆ ರಾಯರ ಮಠಕ್ಕೆ ಹೋಗಿ ಕೆಲಸ, ಮದುವೆ, ಬೇರೆ ಬೇರೆ ಸಮಸ್ಯೆ ಇರ್ತಕ್ಕಂಥವ್ರು 48 ನಮಸ್ಕಾರವನ್ನು ಹಾಕಿ, ಮತ್ತೆ ಹೆಣ್ಣು ಮಕ್ಕಳು ಹೆಜ್ಜೆ ನಮಸ್ಕಾರವನ್ನು ಹಾಕಿ, ಗಂಡು ಮಕ್ಕಳು ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಉರುಡು ಸೇವೆಯನ್ನು ಮಾಡಿ, ಈ ಎಲ್ಲ ಸೇವೆಯನ್ನು ಮಾಡಿದಾಗ 48 ನಮಸ್ಕಾರದ ಫಲ ಆ ಉರುಡು ಸೇವೆಯಲ್ಲಿ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಆ ಉರುಡು ಸೇವೆಯನ್ನ 1 ಬಾರಿ 3 ಬಾರಿ 1, 2, 3 ಬಾರಿ ಮಾಡಿದಾರೂ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಸೇವೆಯನ್ನ ಯಾರು ಭಕ್ತರು ರಾಯರಿಗೆ ಉರುಳು ಸೇವೆಯನ್ನು ಮಾಡ್ತೀರಾ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತದಂತೆ. ಹೇಗೆ ಮಾಡಬೇಕು ಉರುಳು ಸೇವೆಯನ್ನು ಅಂದರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಭಕ್ತಿಯಿಂದ ಮಡಪಂಚೆ ಉಟ್ಕೊಳ್ಳಿ, ಪಂಚೆ ಉಟ್ಕೊಂಡು ಕಚ್ಚೆ ಹಾಕೊಂಡು ಪಂಚೆಯನ್ನು ಉಟ್ಕೊಂಡು ಗೋಪಿಚಂದ ಧಾರಣೆಯನ್ನು ಮಾಡಿ, ರಾಯರ ಹೆಸರೇಳಿ ಸ್ನಾನವನ್ನು ಮಾಡಿ, ನದಿಯ ಸ್ನಾನವನ್ನು ಮಾಡಿ, ಮುಳುಗಿ ಒದ್ದೆ ಬಟ್ಟೆಯಲ್ಲಿ ನಿಂತ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಿ ಉರುಳು ಸೇವೆಯನ್ನು ಮಾಡ್ತಾ ಇದ್ರೆ ಭಗವಂತನೇ ಬಂದು ನಿಮ್ಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಿರುತ್ತೆ. ಹೇಗೆ ಮಾಡ್ತಾನೆ ಅಂದರೆ, ಪಾಂಡುರಂಗ ವಿಠಲ, ಪಂಡರಾಪುರದ ಪಾಂಡುರಂಗ ವಿಠಲ ಜಾತ್ರೆ ನಡೀತಾ ಇರ್ತಂದಲ್ಲಿ, ಅಲ್ಲಿ ರಥೋತ್ಸವ ನಡೀತಾ ಇರುತ್ತೆ, ಏಕಾಸಿ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ನಡೀತದೆ. ಆಗ ಆ ಪಂಡರಾಪುರಕ್ಕೆ ಪಾಂಡುರಂಗನ ನೋಡೋಕ್ಕೋಸ್ಕರವಾಗಿ ಒಬ್ಬ ತಾಯಿ ಹೋಗ್ತಾಳಂತೆ. ಆ ತುಳಸಿ ಗಿಡವನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಪಾಂಡುರಂಗ 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 ಅಂತ ಹೋಗ್ತಾ ಇರ್ತಾಳಂತೆ. ಅದೇ ರೀತಿಯಲ್ಲಿ ಪಾಂಡುರಂಗ ಅವರ ಕಣ್ಣು ಕಾಣ್ತಾನಂತೆ. ಹೋಗಿದ ತಕ್ಷಣ ಆ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ಆ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ಒಂದು ಬಲ ಆ ಮಣ್ಣನ್ನು ತುಳಿದಾಗ ಆ ಪಾಂಡುರಂಗನೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ಅದೇ ರೀತಿಯಾಗಿ ಆ ಉರುಡು ಸೇವೆಯಿಂದ, ಹೆಜ್ಜೆ ನಮಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇದ್ದಾಗ 48 ನಮಸ್ಕಾರಗಳಿಂದ 21 ನಮಸ್ಕಾರವನ್ನು ಹಾಕಿದಾಗ ಹೆಣ್ಣು ಮಕ್ಕಳು 21 ನಮಸ್ಕಾರವನ್ನು ಹಾಕಬೇಕು, ಗಂಡು ಮಕ್ಕಳು 48 ನಮಸ್ಕಾರವನ್ನು ಹಾಕಿ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ವಯಸ್ಸಾದ ನಂತರ 3 ಒಂದೇ ನಮಸ್ಕಾರವನ್ನು ಹಾಕಿ ದೊಡ್ಡವರು ಆ ನಮಸ್ಕಾರದ ಫಲನೇ ವಿಶೇಷವಾಗಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ರಾಯರೇ ನಿಂತು ನಿಮ್ಮಲ್ಲಿ ರಾಯರು ನಿಂತು ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರಾಗ್ತದಂತೆ. ಅದಕ್ಕೋಸ್ಕರವಾಗಿ ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತವಶ್ಚಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ರಕ್ಷ ರಕ್ಷೋ ಶಿರಸ್ಪತಿ ಅಂತ ಹೇಳ್ತಾರಂತೆ. ಇಂತಹ ನಮಸ್ಕಾರದಲ್ಲಿ ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನೆಲ್ಲರನ್ನು ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ನಮಸ್ಕಾರದ ಫಲದಿಂದ, ಆ ಗುರುಗಳ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ರಾಯರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡ್ತೀರಾ ಆ ಪ್ರದಕ್ಷಿಣೆಯ ಫಲ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ರುಜಿನ ರೋಗಗಳಿದ್ರೂ, ನಿಮಗೆ ಯಾವುದೇ ಒಂದು ಕಾಯಿಲೆಗಳಿದ್ರೂ, ಏನೇ ಒಂದು ಇದ್ರೂ ರಾಯರೇರು ಕೇಳಲ್ಲಂತೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅವರು. ಅದಕ್ಕೋಸ್ಕರವಾಗಿ ನಿಮ್ಮ ನಮಸ್ಕಾರ, ಯಾಕೆ ನಮಸ್ಕಾರವನ್ನು ಮಾಡಿದರೆ ಇಷ್ಟು ಫಲ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲ ನದಿಗಳು ಕಾಶಿ, ಬದರಿ, ಕೇದಾರ ಎಲ್ಲಿ ಎಲ್ಲಿ ನಾವು ಯಾತ್ರೆಗೆ ಹೋಗ್ತೀರಾ ಆ ಫಲ ಎಲ್ಲ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಇರುತ್ತಂತವೆಲ್ಲ. ಅದಕ್ಕೋಸ್ಕರವಾಗಿ ಈ ಪ್ರದಕ್ಷಿಣೆಯನ್ನು ಮಾಡಿದಾಗ ಭೂಮಂಡಲವನ್ನೇ ಸುತ್ತಿರ್ತಕ್ಕಂಥ ಫಲ ನಮಗೆ ಸಿಗುತ್ತಂತೆ. ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಪ್ರದಕ್ಷಿಣೆಯ ನಮಸ್ಕಾರದಿಂದ ಆ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ಅದರಲ್ಲೂ ಮುಖ್ಯ ಪ್ರಾಣದೇವರು ರಾಯರು, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವಾಗೇಂದ್ರ ತೀರ್ಥರು, ಪ್ರತಿ ರುದ್ರದೇವರು, ಇದರಲ್ಲೇನೆ ಎಲ್ಲ ದೇವಾನುದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ರಾಯರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡ್ತೀರಾ? ಯಾನಿಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿಚ, ಈ ಜನ್ಮ ಕೊಟ್ಟಿದ್ಯಾ ಭಗವಂತ,
ಈ ಮನುಷ್ಯ ಜನ್ಮ ಕೊಟ್ಟಿದ್ಯೋ ನೀನು, ಈ ಮನುಷ್ಯ ಜನ್ಮದಲ್ಲಿ ಯಾವ ಯಾವ ರೋಗಗಳಿರುತ್ತೆ, ರೋಗಗಳಿರುತ್ತೆ, ಯಾವ ಯಾವ ಕಷ್ಟಗಳಿರುತ್ತೆ, ಅದನ್ನೆಲ್ಲ ಪರಿಹಾರ ಮಾಡೋರು ನೀವೇನೋ ಅಂದಾಗ ಅದೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅಂತ ಗುರುಗಳ ಸೇವೆಯನ್ನು ಯಾರು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ಯಾನಿ ಕಾನಿಗ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾನ ಪಾಪಾತ್ವ ಪಾಪ ಸಂಭವ ಪ್ರಾಯಮಾಂ ಕೃಪಯಾ ದೇವ ಶರಣಾಗತವಶ್ಚಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ಲಕ್ಷ ಲಕ್ಷೋ ಜನಾರ್ದನ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದಾಗ ರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ನಿಮ್ಮ ಕೆಲಸಗಳೆಲ್ಲ ಜಯ ಬೇರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅಂತ ಗುರುಗಳ ಸೇವೆಯಿಂದ ಯಾರು ಮಾಡ್ತೀರಾ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂಥ ಗುರುಗಳಿಗೆ ಇಂಥ ಸೇವೆಯನ್ನು 48 21 3 7 ಇಂಥವೆಲ್ಲ ನಮಸ್ಕಾರವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದಾಗತ್ತೆ. ಮತ್ತು ಕಾಲು ಇಲ್ಲಿರ್ತಕ್ಕಂಥವರಿಗೆ ಚೇರಿನಿಂದಲೇ ಅವರಿಗೆ ನಮಸ್ಕಾರವನ್ನು ಹಾಕಿಸಿ ಅವ್ರ ಕಾಲನ್ನು ಇಟ್ಟು ನಡೆಯತಕ್ಕಂಥ ಭಾಗ್ಯನೂ ಇಟ್ಕೊಂಡಾಗ ಅದು ಕಾಲು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅಂತ ನಮಸ್ಕಾರದಲ್ಲಿ ಅಷ್ಟು ಬರ ಇರುತ್ತೆ. ಅಂತ ಅದಕ್ಕೋಸ್ಕರವಾಗಿ ರಾಯರಿಗೆ ಯಾರು ಸೇವೆ ಮಾಡ್ತೀರಾ ಅವರಿಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಗುಣವನ್ನು ತೊಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳ ವ್ಯಕ್ತಿದ್ದ ಗುರುಗಳು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ಪ್ರತಿಯೊಬ್ಬರು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಏನು ಸಮಸ್ಯೆಗಳಿರುತ್ತೋ ಆ ಸಮಸ್ಯೆಗೆ ಅದೇ ಪರಿಹಾರ ಆಗ್ತಕ್ಕಂಥದ್ದು ನಮ್ಮ ಕಾಮೆಂಟ್ ಮಾಡಿ ಅಂತ ತಿಳಿಸಿ. ನಿಮ್ಮ ಸಮಸ್ಯೆಗಳನ್ನು ನಾನು ಹೇಳಲ್ಲ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ನಿಮ್ಗೆ ಹೇಳಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಚಾನಲ್ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ